ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವತ್ತು ನಾವು ಪೇಪರ್ 1 ಏನಿತ್ತು ಹೇಗಿತ್ತು ಕ್ವೆಶನ್ ಪೇಪರ್ ನೋಡೋಣ. 2024 ಅನ್ಅಫಿಷಿಯಲ್ ಕೀ ಆನ್ಸರ್ಸ್ ಹೇಗಿದೆ ನೋಡೋಣ. ಫಸ್ಟ್ ಕ್ವೆಶನ್ಗೆ ಅಂದರೆ ಕ್ವೆಶನ್ ನಂಬರ್ 31ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದು. ಕ್ವೆಶನ್ ನಂಬರ್ 31ಗೆ ಆಪ್ಷನ್ 3 ಲೆಪರ್ಡ್ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 32ಗೆ ಆಪ್ಷನ್ 2 ಆನ್ಸರ್ ರೈಟ್ ಆನ್ಸರ್. ಆದರೂ ನೀವು ಇದು ನೋಡಿ, ಇವಾಗ ನಾನು ಕೊಟ್ಟಿರೋ ಆನ್ಸರ್ಸಲ್ಲಿ ಏನಾದರೂ ಒಂದು ಮಿಸ್ಟೇಕ್ಸ್ ಆಗ್ಬೋದು, ಏಕೆಂದರೆ ನಾನು ಹರಿಯಲ್ಲಿ ಒಂದು ಚೆಕ್ ಮಾಡಿದ್ದೀನಿ, ಕ್ಲೀನಾಗಿ ಡೀಟೇಲಾಗಿ ನೋಡಿಲ್ಲ. ಸೊ ಇದರಲ್ಲಿ ನನ್ನ ಅನಿಸಿಕೆ ಪ್ರಕಾರ ಈ ಥರ ಇದೆ. ಆದರೂ ನೀವು ಒಂದು ಸರಿ ಡೀಟೇಲಾಗಿ ಚೆಕ್ ಮಾಡಿ ಆರಾಮಾಗಿ ಕೂತ್ಕೊಂಡು. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 33 ಏನಿದೆ, ಆಪ್ಷನ್ 3 ದ ಕ್ರಾಸ್ ಬೀಮ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 34ಗೆ ಎ ಬ್ಯಾಂಕ್. ನೆಕ್ಸ್ಟ್ ಕ್ವೆಶನ್ ನಂಬರ್ 35ಗೆ ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 36ಗೆ ಆಪ್ಷನ್ 3 ಏನಿದೆ ಅಪಿಯರ್ ಡಿಸಪಿಯರ್, ಇದಕ್ಕೆ ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 37ಗೆ ಆಪ್ಷನ್ 4 ಡಿಡಂಟ್ ಹಿ ರೈಟ್ ಆನ್ಸರ್. ಏನಕ್ಕೆ ಅಂದರೆ 37 ಕ್ವೆಶನ್ ನಂಬರ್ ಏನಿದೆ ಕ್ವೆಶನ್ ಟ್ಯಾಗ್ಸ್ ಪ್ರಕಾರ ಕ್ವೆಶನಲ್ಲಿ ಒಂದು ಪಾಸಿಟಿವ್ ಆಗಿ ಕೇಳಿದ್ದಾರೆ. ಬಾಲನ್ ಬಿಕೇಮ್ ಎ ಹೀರೋ, ಪಾಸಿಟಿವ್ ಕ್ವೆಶನ್ ಇದೆ. ಸೊ ನಾವು ನೆಗೆಟಿವ್ ಕ್ವೆಶನ್ ಟ್ಯಾಗ್ ಬರಿತೀವಿ. ಇದು ಬಿಕೇಮ್ ಅನ್ನೋದೊಂದು ಪಾಸ್ಟಲ್ಲಿದೆ, ಸೊ ನಾವು ಅದಕ್ಕೆ ಡಿಡಂಟ್ ಅಂತ ಯೂಸ್ ಮಾಡ್ತೀವಿ. 37ಗೆ ಆಪ್ಷನ್ 4 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 38ಗೆ ಆಪ್ಷನ್ 2 ಅಬ್ಜೆಕ್ಟಿವ್ ರೈಟ್ ಆನ್ಸರ್. ಏನಕ್ಕೆ ಅಂತಂದರೆ ಡೋರ್ ಒಂದು ನೌನ್ ಬಗ್ಗೆ ವುಡನ್ ಹೇಳ್ತಾ ಇದೆ, ಸೊ ಅದು ಅಬ್ಜೆಕ್ಟಿವ್. ನೆಕ್ಸ್ಟ್ ಕ್ವೆಶನ್ ನಂಬರ್ 39 ನೋಡಿ, ದ ಪೊಯೆಟ್ ಹ್ಯಾಡ್ ಲವ್ ಫಾರ್ ಹಿಸ್ ಆಪ್ಷನ್ 2 ಹೋಮ್ ಲ್ಯಾಂಡ್, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 40 ನೋಡಿ, ಆಪ್ಷನ್ 3 ನೋಡಿ, ಇದರಲ್ಲಿ ಹೋಮ್ ಸಿಕ್ನೆಸ್, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 41 ಆಪ್ಷನ್ 2 ಲೂಸಿ, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 42 ಇದಕ್ಕೆ ಆಪ್ಷನ್ 2 ರೈಟ್ ಆನ್ಸರ್, ಲವ್ ಫಾರ್ ಇಂಗ್ಲೆಂಡ್. ನೆಕ್ಸ್ಟ್ ಕ್ವೆಶನ್ ನಂಬರ್ 43 ನೋಡಿ, ದ ರೈಮ್ ಸ್ಕೀಮ್ ಆಫ್ ದ ಪೋಯಮ್ ಈಸ್ ಆಪ್ಷನ್ 1, ಇದಕ್ಕೆ ರೈಟ್ ಆನ್ಸರ್. 43ಗೆ 1. ನೆಕ್ಸ್ಟ್ ಕ್ವೆಶನ್ ನಂಬರ್ 44 ಇದಕ್ಕೆ ಆಪ್ಷನ್ 3 ಆಲ್ಲಿಟ್ರೇಷನ್ ರೈಟ್ ಆನ್ಸರ್. 44ಗೆ ಆಲ್ಲಿಟ್ರೇಷನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 45 ಇದಕ್ಕೆ ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 46 ಏನಿದೆ, ಹಿ ಈಸ್ ಡ್ಯಾಶ್ NCC ನಿಮಗೆ ಹೇಳಿದೆ ನಾನು, ವವಲ್ ಸೌಂಡ್ ಮುಂದೆ ಏನು ಯೂಸ್ ಮಾಡ್ತೀರಾ ನೀವು, ಆ್ಯನ್ ಯೂಸ್ ಮಾಡ್ತೀರಾ ಅಂತಂದ್ಬಿಟ್ಟು. ಸೊ ಇದಕ್ಕೆ ಆಪ್ಷನ್ 4 ರೈಟ್ ಆನ್ಸರ್. ಹಿ ಈಸ್ ಆ್ಯನ್ NCC ಕೆಡೆಟ್ ಹೂ ಒನ್ ದ ಬೆಸ್ಟ್ ಕೆಡೆಟ್ ಅವಾರ್ಡ್. ದ ಕರೆಕ್ಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ಆರ್ ಯಾವುದು, ಆಪ್ಷನ್ 4. 46ಗೆ ಆಪ್ಷನ್ 4. ನೆಕ್ಸ್ಟ್ ಕ್ವೆಶನ್ ನಂಬರ್ 47 ಏನಿದೆ, ಇದಕ್ಕೆ ಆಪ್ಷನ್ 2 ದ ಟೀಚರ್ ಗೇವ್ ಇನ್ಫಾರ್ಮೇಷನ್ ಅಬೌಟ್ ದ ಎಕ್ಸಾಮಿನೇಷನ್ ಟು ದ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 48 ಏನಿದೆ, ಇದಕ್ಕೆ ಆಪ್ಷನ್ 3 ಕರೆಕ್ಟ್ ಆನ್ಸರ್. ಹೀ ಈಸ್ ಲವ್ಡ್ ಬೈ ಎವ್ರಿ ಒನ್. ಏನಕ್ಕೆ ಅಂದರೆ ಎವ್ರಿ ಒನ್ ಲವ್ಸ್ ಹಿಮ್ ಒಂದು ಪ್ರೆಸೆಂಟ್ ಫಾರ್ಮಲ್ಲಿದೆ, ಸೊ ನಾವು ಆನ್ಸರ್ ಕೂಡ ಒಂದು ಪ್ರೆಸೆಂಟ್ ಫಾರ್ಮಲ್ಲಿ ಬರಿತೀವಿ. ಹೀ ಈಸ್ ಲವ್ಡ್ ಬೈ ಎವ್ರಿ ಒನ್. ನೆಕ್ಸ್ಟ್ 49 ಕ್ವೆಶನ್ ನಂಬರ್ 49 ಇದಕ್ಕೆ ಆಪ್ಷನ್ 2 ರೈಟ್ ಆನ್ಸರ್, ಆಫರಿಂಗ್ ಹೆಲ್ಪ್. ಶಾಲ್ ಐ ಡ್ರಾಪ್ ಯು ಟು ದ ಸ್ಟೇಡಿಯಂ ಅಂತಂದ್ಬಿಟ್ಟು ಒಂದು ಹೆಲ್ಪ್ ಯಾರಿಗಾದರೂ ಮಾಡ್ತೀನಿ ಬನ್ನಿ ಅಂತಂದ್ಬಿಟ್ಟು ಆಫರ್ ಮಾಡ್ತಾಯಿದ್ದೀರಾ. ಆಫರಿಂಗ್ ಹೆಲ್ಪ್ ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 50 ಇದಕ್ಕೆ ಆಪ್ಷನ್ 4 ರೈಟ್ ಆನ್ಸರ್, ಟು ವಾಚ್. ನೋಡಿ, ಇವಾಗ ಇದು ನಿಮ್ಗೆ ಹೇಳ್ಕೊಟ್ಟಿದ್ದೆ ನಾನು, ಟು ಇನ್ಫಿನಿಟಿವ್ ಅಂತಂದರೆ ಬರೀ ಟು ಅದ್ರ ಜೊತೆ ಯಾವುದೋ ಒಂದು ವರ್ಡ್ ಇರುತ್ತೆ, ಅದ್ರ ಜೊತೆ ಟು ಅಂತಂದ್ಬಿಟ್ಟು ಆ್ಯಡ್ ಮಾಡಿ ಅಂತಂದ್ಬಿಟ್ಟು ಲಾಸ್ಟ್ ಇಯರು ಕೊಟ್ಟಿದ್ರು. ಆದರೆ ಈ ಸಲ 2 ಆಪ್ಷನಲ್ಲಿ ಕೊಟ್ಬಿಟ್ಟಿದ್ದಾರೆ, ಟು ಥಿಯೇಟರ್, ಟು ವಾಚ್ ಅಂತಂದ್ಬಿಟ್ಟು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4 ಟು ವಾಚ್. ನೆಕ್ಸ್ಟ್ ಕ್ವೆಶನ್ ನಂಬರ್ 51ಗೆ ಆಪ್ಷನ್ 2 ರೈಟ್ ಆನ್ಸರ್. ಏನು, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ ವರ್ಕ್. ಕ್ವೆಶನ್ ನಂಬರ್ 51ಗೆ ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 52ಗೆ ಥರ್ಡ್ ಆಪ್ಷನ್ ರೈಟ್ ಆನ್ಸರ್. ಇಲ್ಲಿ ಕ್ವೆಶನಲ್ಲಿ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ, ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಇದರಲ್ಲಿ ಆಪ್ಷನ್ ಸಿ ಅಂದರೆ ಆಪ್ಷನ್ 3 ಪ್ರೊಫಿಷಿಯನ್ಸಿ ಟೆಸ್ಟ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 53ಗೆ ಇದಕ್ಕೆ ಆಪ್ಷನ್ 4 ರೈಟ್ ಆನ್ಸರ್, ಸಬ್ಸ್ಕ್ರಿಪ್ಷನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 54 ಎಷ್ಟು ಸತಿ ಹೇಳ್ಕೊಟ್ಟಿದ್ದೀನಿ, ಇದು ಪ್ರತಿ ವರ್ಷ ಏನಾದರೂ ಒಂದು ಕೇಳ್ತಾರೆ ಇದಕ್ಕೆ ರಿಲೇಟೆಡ್. ಏನಿದು ಅಂತಂದರೆ ಆಶಾ ರೀಡ್ಸ್ ಎ ಟೆಕ್ಸ್ಟ್ ಲುಕಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದಾರೆ. ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ಗೋಸ್ಕರ, ಬರೀ ಒಂದು ಪರ್ಟಿಕ್ಯುಲರ್ ವಸ್ತುಗೋಸ್ಕರ ಅವರು ರೀಡಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತೀವಿ ನಾವು, ಫಸ್ಟ್ ಆಪ್ಷನ್ ಸ್ಕ್ಯಾನಿಂಗ್. ನೆಕ್ಸ್ಟ್ ಕ್ವೆಶನ್ ನಂಬರ್ 55 ನೋಡಿ, ಇದು ಬರೀ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಈಸಿಯಾಗಿ ಬರೆದುಬಿಡ್ತೀರಾ. ಇದಕ್ಕೆ ಏನು ಆನ್ಸರ್ ಅಂತಂದರೆ ಇಲ್ಲಿ
ಸ್ಟೂಡೆಂಟ್ಸ್ ವರ್ಕ್ ಟುಗೆದರ್ ಟು ಸಾಲ್ವ್ ಎ ಪ್ರಾಬ್ಲಮ್. ಇದು ಸ್ವಲ್ಪ ಕನ್ಫ್ಯೂಸಿಂಗ್. ಏನಕ್ಕೆ ಅಂದರೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ ಮತ್ತು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗಲ್ಲೂ ಕೂಡ ಒಂದು ಟುಗೆದರ್ ವರ್ಕ್ ಮಾಡ್ತಾರೆ. ಆದರೆ ಇಲ್ಲಿ ಥಿಂಕ್ ಪೇರ್ ಶೇರ್ ಅಂತ ಇದೆಯಲ್ಲ, ಈ ವರ್ಡ್ ಯಾವುದ್ರಲ್ಲಿ ಬರುತ್ತೆ ಅಂದರೆ ಆಪ್ಷನ್ 2 ಕೊಲಾಬ್ರೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 56ಗೆ ಆಪ್ಷನ್ 3 ರೈಟ್ ಆನ್ಸರ್ ಥಿಸಾರಸ್. ನಿಮಗೆ ಹೇಳ್ಕೊಟ್ಟಿದ್ದೆ ನಾನು ಎನ್ಸೈಕ್ಲೋಪೀಡಿಯಾ ಥಿಸಾರಸ್ ಆಗಿರಲಿ, ಡಿಕ್ಷನರಿ ಆಗಿರಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ಬಿಟ್ಟು. ನೋಡಿ, ಇವಾಗ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಡಿಕ್ಷನರಿ ಕೊಟ್ಟಿಲ್ಲ, ಕನ್ಫ್ಯೂಸ್ ಮಾಡ್ಕೋತಾರೆ ಅಂತ. ಸೊ ಡೈರೆಕ್ಟ್ ಆನ್ಸರ್ ಇದು. ಥಿಸಾರಸಲ್ಲಿ ಏನು ಮಾಡ್ತಾರೆ, ಫೈಂಡ್ ಔಟ್ ಸಿನಾನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್ ಆಫ್ ವರ್ಡ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 57 ನೋಡಿ, ದ ಮೆಥಡ್ ವಿಚ್ ಕಮ್ಸ್ ಆ್ಯಸ್ ಎ ರಿಯಾಕ್ಷನ್ ಎಗೇನ್ಸ್ಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಇವಾಗ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಏನಿರುತ್ತೆ, ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಮಾಡಿ ಹೇಳ್ತಾ ಇರ್ತಾರೆ. ಕನ್ನಡದಿಂದ ಇಂಗ್ಲೀಷಿಂದ ಕನ್ನಡದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಮಾಡಿ ಹೇಳ್ತಾ ಇರ್ತೀನಿ. ಇನ್ನು ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಇದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಆಯಿತು. ಇವಾಗ ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಡೈರೆಕ್ಟ್ ಮೆಥಡ್. ಏನಕ್ಕೆ ಡೈರೆಕ್ಟ್ ಮೆಥಡ್ ಅಂದರೆ ಅಲ್ಲಿ ಯಾವುದು ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡಲ್ಲ. ಅಲ್ಲಿ ಬರೀ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದರೆ ಬರೀ ಇಂಗ್ಲೀಷಲ್ಲೇ ಹೇಳ್ಕೊಡ್ತಾ ಇರಬೇಕು. ಯಾವುದು ಬೇರೆ ಒಂದು ಟ್ರಾನ್ಸ್ಲೇಷನ್ ಮಾಡೋದಿಲ್ಲ, ಅಂದರೆ ಬೇರೆ ಲ್ಯಾಂಗ್ವೇಜ್ ಯಾವುದು ಯೂಸ್ ಮಾಡಲ್ಲ. ಬೈಲಿಂಗ್ವಲ್ ಮೆಥಡಲ್ಲಿ ಏನಿರುತ್ತೆ, 2 ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಲ್ಲಿ. ಬೈಲಿಂಗ್ವಲ್ 2 ಲ್ಯಾಂಗ್ವೇಜ್ ಮೆಥಡ್ ಅದು. ಸೊ ಡೈರೆಕ್ಟ್ ಮೆಥಡಲ್ಲಿ ಏನಿರುತ್ತೆ, ಬರೀ ಇಂಗ್ಲೀಷಲ್ಲೇ ಹೇಳ್ಕೊಡ್ತಿರೋದು. ಸೊ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ಗೆ ಆಪೋಸಿಟ್ ಆಗಿರೋದು ಅದು ಡೈರೆಕ್ಟ್ ಮೆಥಡ್. ನೆಕ್ಸ್ಟ್ ಕ್ವೆಶನ್, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆ್ಯಕ್ಟಿವಿಟೀಸ್ ಆರ್ ಯೂಸ್ಫುಲ್ ಇನ್ ಡೆವಲಪಿಂಗ್ ಲರ್ನರ್ಸ್ ಡ್ಯಾಶ್ ಸ್ಕಿಲ್. ಇವಾಗ TPR ಮೆಥಡ್ ಆ್ಯಕ್ಟಿವಿಟೀಸ್ ಅಲ್ಲಿ ಯೂಸ್ಫುಲ್ ಇನ್ ಡೆವಲಪಿಂಗ್ ಲರ್ನರ್ಸ್ ಯಾವ ಸ್ಕಿಲ್ನ ಡೆವಲಪ್ ಮಾಡ್ಬೋದು. ನೋಡಿ, ಇವಾಗ ಟೋಟಲ್ ಫಿಸಿಕಲ್ ರೆಸ್ಪಾನ್ಸಲ್ಲಿ ಏನಿರುತ್ತೆ, ನೀವು ಆ್ಯಕ್ಷನ್ ಮಾಡಿ ಹೇಳ್ತಾ ಇರ್ತೀರಾ. ಇಲ್ಲಿ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇರ್ತೀರಾ, ರೈಟಿಂಗ್ ಮಾಡಲ್ಲ ಇಲ್ಲಿ, ಅಥವಾ ರೀಡಿಂಗ್ ಮಾಡೋದಿಲ್ಲ. ಇಲ್ಲಿ ಲಿಸ್ನಿಂಗ್ ಆಪ್ಷನ್ 2 ಇದಕ್ಕೆ ರೈಟ್ ಆನ್ಸರ್. ನೋಡಿ, ಈ ಥರ ಎಷ್ಟು ಡೀಪಾಗಿ ಕ್ವೆಶನ್ ಕೇಳ್ತಾರೆ ಅಂದರೆ ನಿಮಗೆ ಡೀಪಾಗಿ ಕ್ವೆಶನ್ ಅರ್ಥ ಮಾಡ್ಕೋಬೇಕು. ಮೇನ್ TPRಲ್ಲಿ ಏನು ಮಾಡೋದ್ರಿಂದ, TPR ಮೆಥಡಿಂದ ಆ್ಯಕ್ಷನ್ ಮಾಡ್ತೀರಾ, ಆ ಥರ ಮಾಡಿ ಹೇಳ್ಕೊಡೋದ್ರಿಂದ ಮಕ್ಕಳಲ್ಲಿ ಏನು ಡೆವಲಪ್ ಆಗುತ್ತೆ, ಲಿಸ್ನಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಆಪ್ಷನ್ 2 ರೈಟ್ ಆನ್ಸರ್ ಇದಕ್ಕೆ. ನೋಡಿ, ನಿಮಗೆ ಹೇಳಿದ್ದೆ ನಾನು ಆ್ಯಕ್ಟಿವಿಟೀಸ್ ಬಗ್ಗೆ ಕ್ವೆಶನ್ ಕೇಳ್ತಾರೆ ಅಂತ. 2 ಕ್ವೆಶನ್ ಕೇಳಿದ್ದಾರೆ. ನೋಡಿ, ಇವಾಗ ಕ್ವೆಶನ್ ನಂಬರ್ 59 ಕ್ವೆಶನ್ ರಿಪೀಟ್ ಆಗಲ್ಲ, ಆದರೆ ನೋಡಿ ರಿಪೀಟ್ ಆಗಿದೆ. ಇಲ್ಲಿ ಏನು ಅಂದರೆ ಸ್ವಲ್ಪ 1-2 ವರ್ಡ್ಸ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಕ್ವೆಶನ್ ನಂಬರ್ 59 ಏನಿದೆ, ದ ಆ್ಯಕ್ಟಿವಿಟಿ ವಿಚ್ ಫೆಸಿಲಿಟೇಟ್ಸ್ ದ ಸ್ಪೀಕಿಂಗ್ ಸ್ಕಿಲ್ ಆಫ್ ಲರ್ನರ್ ಈಸ್. ಅಂದರೆ ಒಂದು ಸ್ಪೀಕಿಂಗ್ ಸ್ಕಿಲ್ ಇಂಪ್ರೂವ್ ಮಾಡೋಕ್ಕೆ ನಾವು ಯಾವ ಒಂದು ಚಟುವಟಿಕೆ ಕೊಡ್ತೀವಿ, ಯಾವ ಆ್ಯಕ್ಟಿವಿಟಿ ಕೊಡ್ತೀವಿ ಅಂತಂದ್ಬಿಟ್ಟು. ಆಪ್ಷನ್ 4 ರೋಲ್ ಪ್ಲೇ, ಅಂದರೆ ಪಾತ್ರ ಅಭಿನಯ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಫಸ್ಟ್ ಆಪ್ಷನಲ್ಲಿ ರೈಟಿಂಗಲ್ಲಿ ಬರುತ್ತೆ ಡಿಕ್ಟೇಷನ್. ಸೆಕೆಂಡ್ ಆಪ್ಷನ್ ಎಡಿಟಿಂಗ್, ಅದು ರೈಟಿಂಗಲ್ಲಿ ಬರುತ್ತೆ. ಥರ್ಡ್ ಆಪ್ಷನ್ ಕ್ರಾಸ್ವರ್ಡ್ ಪಜಲ್, ಅದು ಕೂಡ ರೈಟಿಂಗಲ್ಲಿ ಬರುತ್ತೆ. ಓಕೆ, ಲಾಸ್ಟ್ ಕ್ವೆಶನ್, ದೇರ್ ಆರ್ ಆಪ್ಷನ್ 2 8 ಡಿಪ್ಥಾಂಗ್ಸ್ ಇನ್ ಇಂಗ್ಲೀಷ್. ಇದಕ್ಕೆ ಆಪ್ಷನ್ 2 ರೈಟ್ ಆನ್ಸರ್. ದೇರ್ ಆರ್ 8 ಡಿಪ್ಥಾಂಗ್ಸ್ ಇನ್ ಇಂಗ್ಲೀಷ್. ಇದು ಕೂಡ ನಿಮಗೆ ರೀಸೆಂಟಾಗಿ ಹೇಳ್ಕೊಟ್ಟಿದ್ದೆ. ಓಕೆ ಫ್ರೆಂಡ್ಸ್, ಹೇಗಿತ್ತು ನಿಮ್ಮ ಕ್ವೆಶನ್ ಪೇಪರ್, ಯಾವ್ಯಾವ ಸಬ್ಜೆಕ್ಟ್ಸ್ ಹೇಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ನನಗೆ ಬರೀ ಮ್ಯಾಥ್ಸ್ ಸೈನ್ಸ್ ಅವ್ರದ್ದೇ ಟೆನ್ಷನ್ ಇತ್ತು ತುಂಬ. ಏನಕ್ಕೆ ಲಾಸ್ಟ್ ಮೊಮೆಂಟಲ್ಲಿ ಸಿಲೆಬಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಒಂಥರ ಕನ್ಫ್ಯೂಷನ್ ಮಾಡಿಬಿಟ್ರಲ್ಲ, ಅದಕ್ಕೆ ಮ್ಯಾಥಮೆಟಿಕ್ಸ್ ಕೂಡ ಹಾರ್ಡ್ ಇತ್ತು ಅಂತ ಗೊತ್ತಾಯಿತು.